ಅಲ್ಲ ಅವ್ರಿಗೇನು ಆರಾಮಿಲ್ಲ. ಇನ್ನೊಬ್ಬ ತೊಂದರೆ ಮಾಡ್ಬೇಡಿ, ಅವ್ರು ಬರ್ತಾರೆ ಈ ಕಡೆ ಬೇಕಾದ್ರೆ ಮಾಡೋದಿಲ್ಲ, ಆರಾಮ ಆಗೋದು. ಏನಿಲ್ಲ, ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತು. ಅದ ನಂತರ ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ಸಲಹೆ ತಗೊಂಡು ಒಂದ್ 2 ಟ್ಯಾಬ್ಲೆಟ್ ತಗೊಂಡು ಮಾತ್ರೆ ತಗೊಂಡು ಇದ್ರು. ನೈಟ್ ಎಲ್ಲ ಆರಾಮಿದ್ರು. ಬೆಳಗ್ಗೆ ಎದ್ದು ಸ್ವಲ್ಪ ಬೆವರು ಬರೋದು, ಮತ್ತೆ ಒಂದ್ ರೀತಿ ತಲೆನೋವು ಹೆಚ್ಚಿಗೆ ಆಗೋದ್ರಿಂದ ಒಂದ್ ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ. ವಾಂತಿ ಆಗಿತ್ತು. ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಹಿರಿಯರು ಏನಂದ್ರು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು, ಇದು ಏನು ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಸ್ವಲ್ಪ ಎದಿನೋವು ಆಗಿದೆ. ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆಗೆ ಈಗ 1 ಗಂಟೆಯಲ್ಲಿ ಬಂದಿದೀವಿ. ಅಂತ ಏನು ಭಯಪಡುವಂತದ್ದು ಏನಿಲ್ಲ. ಜಯಮೃತ್ಯುಂಜಯ ಅಪ್ಪಾಜಿ ಅವರು ಆರಾಮಾಗಿದ್ದಾರೆ. ಭಕ್ತರು ಯಾರು ಅಂತ ಭಯಪಡುವಂತದಿಲ್ಲ. ಅವರು ಸ್ವಲ್ಪ ಏರುಪೇರು ಆದ ಸಲುವಾಗಿ ಹಾಸ್ಪಿಟ್ಲಿಗೆ ಅಂತ ಬಂದಿದೀವಿ. ಬೀಗ ಹಾಕಿದ ನಂತರ ಬಹಳ ನೊಂದ್ಕೊಂಡಿದ್ರು ಕಾಣುತ್ತೆ, ಬಹಳ ನೋವಿನಲ್ಲಿ ಇದ್ರು ಅಂತ. ಸ್ವಲ್ಪ ನೊಂದ್ಕೊಂಡ್ರು ಅವರು.